तमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। श्री गुरुभ्यो नमः। सदाशिवसमारम्भां शंकराचार्यमध्यमाम् अस्मदाचार्यपर्यन्तां वन्दे गुरुपरम्परां। भारती करुणापात्रं भारतीपदभूषणं भारतीपदमारूढं भारतीतीर्थमाश्रये। विद्याविनयसम्पन्नं वीतरागं विवेकिनं वंदे वेदांततत्त्वज्ञं विधुशेखरभारतीं। ಎಲ್ಲ ಗುರುಬಂಧುಗಳಿಗೂ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಮಂಡನ ಮಿಶ್ರರ ಮತ್ತು ಉಭಯ ಭಾರತೀಯ ವಿವಾಹಕ್ಕೆ ಬೇಕಾದಂತಹ ತಯಾರಿಗಳನ್ನು ಕುರಿತು ಏನು ನಡೀತಾ ಇತ್ತು ಅನ್ನುವಂತಹ ವಿಷಯವನ್ನು ತಿಳ್ಕೊಂಡ್ವಿ. ಅದೇನು ಅಂತ ಒಂದು ಸರ್ತಿ ಮೆಲುಕು ಹಾಕೋದಾದರೆ, ಇಬ್ಬರು ವಿಪ್ರರು ಉಭಯ ಭಾರತೀಯ ತಂದೆಯ ಹತ್ತಿರ ಬಂದಿದ್ದಾರೆ. ಬಂದು ಅವರು ಹೀಗೆ ನಾವು ಒಂದು ಕನ್ಯೆಯನ್ನು ಹುಡುಕೊಂಡು ಬಂದಿದ್ದೀವಿ, ಶ್ರೀ ವಿಶ್ವರೂಪರು ಅಂದರೆ ಮಂಡನ ಮಿಶ್ರರಿಗೆ ಈ ರೀತಿಯಾಗಿ ವಿವಾಹವನ್ನು ಮಾಡಿಕೊಡುವ ಸಲುವಾಗಿ ಅವರ ತಂದೆಯವರು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಈ ಮಾತನ್ನು ತಗೊಂಡು ಹೋಗಿ ತನ್ನ ಪತ್ನಿಯ ಹತ್ತಿರ ಹೇಳ್ತಾರೆ. ಅವರು ಹೇಳಿದಂಥ ಸಂದರ್ಭದಲ್ಲಿ ಆ ತಾಯಿಯಾದವಳು, ಉಭಯ ಭಾರತೀಯ ತಾಯಿ, ಅನೇಕ ವಿಧವಾದಂತಹ ಮಾತುಗಳನ್ನು ಸಂಶಯಗಳನ್ನೆಲ್ಲ ಕೇಳಿಕೊಂಡು ನಿವಾರಣೆಯನ್ನು ಮಾಡಿಕೊಳ್ತಾಳೆ. ವಿಷ್ಣು ಮಿತ್ರರು ಅಂದರೆ ಉಭಯ ಭಾರತೀಯ ತಂದೆಯವರು ಒಳ್ಳೆಯವರ, ಈತನನ್ನು ಸರ್ವಜ್ಞ ಅಂತ ಹೇಳಬಹುದು, ಸಕಲ ವೇದಗಳ ಶಾಸ್ತ್ರಗಳ ತಲಸ್ಪರ್ಶಿಯಾದ ಜ್ಞಾನವನ್ನು ಹೊಂದಿದ್ದಾನೆ, ಇಂತಹ ವರನನ್ನು ಬಿಡುವುದು ಯಾವುದೇ ರೀತಿಯಾಗಿಯೂ ಕೂಡ ಸರಿಯಲ್ಲ ಅಂತ ಹೇಳಿದಾಗ, ಅದಕ್ಕೆ ಭಾಗವತದ ರುಕ್ಮಿಣೀ ಕಲ್ಯಾಣದ ಕಥೆಯನ್ನು ಹೇಳ್ತಾನೆ. ಯಾವ ಪರೀಕ್ಷೆಯನ್ನು ಮಾಡಿ ಆ ರುಕ್ಮಿಣಿಯ ತಂದೆ ತನ್ನ ಮಗಳನ್ನು ಕೃಷ್ಣನಿಗೆ ಕೊಟ್ಟ, ಇದೆಲ್ಲ ಒಂದು ಶಾಸ್ತ್ರಕ್ಕಿಟ್ಟಿದ್ದಾರೆ ವಿನಃ ಈಗ ಬಂದಿರುವಂತಹ ಈ ಸಂಬಂಧ ಏನಿದೆಯೋ ಅತ್ಯಂತ ಅಚ್ಚುಕಟ್ಟಾದ ಸಂಬಂಧ, ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿದಾಗ, ಬಾ ಹಾಗಾದರೆ ಒಂದು ಸರ್ತಿ ಉಭಯ ಭಾರತೀಯನ್ನೇ ಕೇಳಿಬಿಡೋಣ, ಈ ವಿವಾಹದಲ್ಲಿ ಆಕೆಗೆ ಸಮ್ಮತಿ ಇದೆಯೋ ಇಲ್ವೋ ಅಂತ ಆ ವಿಷ್ಣು ಮಿತ್ರರು ಹೇಳಿದಾಗ, ಇಬ್ಬರೂ ದಂಪತಿಗಳು ಆಕೆಯ ಹತ್ತಿರ ಬಂದಿದ್ದಾರೆ. ಇಲ್ಲಿವರೆಗೂ ನಾವು ಈ ಒಂದು ಚರಿತ್ರೆಯನ್ನು ತಿಳ್ಕೊಂಡಿದ್ವಿ. ಇಲ್ಲಿ ವಿಶೇಷವಾಗಿ ಸರ್ಗ 3ರಲ್ಲಿ ಯಾಕೆ ಮಂಡನ ಮಿಶ್ರರ ಮತ್ತು ಉಭಯ ಭಾರತೀಯ ಈ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ನಾವು ನೋಡೋದಾದರೆ, ಅದರಲ್ಲಿ ಅನೇಕ ಕಾರಣಗಳು. ಅದರಲ್ಲಿ ಮುಖ್ಯವಾದ ಕಾರಣ ಮಂಡನ ಮಿಶ್ರರೇ ತರುವಾಯ ವಾರ್ತಿಕಾಚಾರ್ಯರೆಂಬಂತಹ ಅಭಿಧೇಯದೊಂದಿಗೆ ಶೃಂಗೇರಿ ಜಗದ್ಗುರು ಪೀಠದಲ್ಲಿ ಮೊದಲನೇ ಆಚಾರ್ಯರಾಗಿ ಸುರೇಶ್ವರಾಚಾರ್ಯ ಎಂಬಂತಹ ನಾಮಧೇಯದಿಂದ ಜಗತ್ಪ್ರಸಿದ್ಧಿಯನ್ನು ಹೊಂದಿ ಆದಿಶಂಕರರೇ ಹುಡುಕೊಂಡು ಹೋಗಿ ಶಿಷ್ಯನನ್ನಾಗಿ ಅವರನ್ನು ಸ್ವೀಕರಿಸಿದಂತಹ ಒಂದು ಮಹೋನ್ನತವಾದ ಗುಣ ಸಂಪನ್ನ ಶಾಲಿಗಳಾಗಿದ್ದರು ಅವರು. ಆದ ಕಾರಣ ಈ ಒಂದು ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನು ಉಭಯ ಭಾರತೀಯು ಸಾಕ್ಷಾತ್ ಸರಸ್ವತಿ ಅಂದರೆ ಶಾರದಾಮ್ಮನವರು. ಈ ಒಂದು ಚರಿತ್ರೆಗೆ ಅದಕ್ಕೆ ಇಷ್ಟು ಮಹತ್ವ ಬಂದಿರುವುದಂತಹ ಕಾರಣ ಅಂತ ನಾವು ಹೇಳಬಹುದಾಗಿದೆ. ಇನ್ನು ಆಕೆಯ ಹತ್ತಿರ ಹೋದಾಗ ಏನು ಹೇಳಿದರು ಮಗಳಿಗೆ ಅಂತ ನೋಡೋಣ.
ಶ್ರೀ ವಿಶ್ವರೂಪಗುರುಣಾ ಪ್ರಹಿತೌ ದ್ವಿಜಾತಿ ಕನ್ಯಾರ್ಥಿನೌ ಸುತನು ಕಿಂ ಕರವಾವವಾಚ್ಯಂ ತಸ್ಯಾಃ ಪ್ರಮೋದ ನಿಚಯೋ ನ ಮಮೌ ಶರೀರೇ ರೋಮಾಂಚಪೂರಮಿಷತೋ ಬಹಿರುಜ್ಜಗಾಮ ರೋಮಾಂಚಪೂರಮಿಷತೋ ಬಹಿರುಜ್ಜಗಾಮ. ನೋಡಮ್ಮ ಮಗಳೇ, ವಿಶ್ವರೂಪರು ಅಂತ ದೊಡ್ಡ ಪಂಡಿತರು, ಅವರ ತಂದೆಯವರು ಇಬ್ಬರು ದ್ವಿಜರನ್ನು, ಬ್ರಾಹ್ಮಣರನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಇಬ್ಬರು ಬ್ರಾಹ್ಮಣರು ಆ ವಿಶ್ವರೂಪರಿಗೆ ನಿನ್ನನ್ನು ತಂದುಕೊಳ್ಬೇಕು ಅನ್ನುವ ಕಾರಣದಿಂದ ಬಂದಿದ್ದಾರೆ. ಇದರಲ್ಲಿ ನಿನ್ನ ಅಭಿಪ್ರಾಯವೇನು ಅಂತ ಕೇಳಿದಾಗ ಹೆಣ್ಣುಮಕ್ಕಳು ಸಹಜವಾಗಿಯೇ ತಮ್ಮ ದೊಡ್ಡದಾದ ಆಭರಣವಾದಂತಹ ಲಜ್ಜೆ, ನಾಚಿಕೆಯನ್ನು ಪ್ರದರ್ಶನ ಮಾಡ್ತಾರೆ. ಇಲ್ಲಿಯೂ ಆ ಉಭಯ ಭಾರತಿಯು ಆ ಶರೀರದಲ್ಲೇ ತಡೆಯೋದಕ್ಕೆ ಸಾಧ್ಯವಾಗಲಿಲ್ವಂತೆ. ಅಷ್ಟು ರೋಮಾಂಚನವನ್ನು ಹೊರತಂದು ತನ್ನ ಸಮ್ಮತಿಯನ್ನು ವ್ಯಕ್ತಪಡಿಸಿದಳು, ತನ್ನ ರೋಮಾಂಚನದ ಒಂದು ರೀತಿಯಲ್ಲಿಯೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಲಜ್ಜೆ ಅನ್ನುವಂತಹದ್ದು ಸ್ತ್ರೀಯರಿಗೆ ದೊಡ್ಡದಾದಂತಹ ಆಭರಣ. ಈ ಲಜ್ಜೆ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿದರೆ ಎಷ್ಟೇ ಆಭರಣ ಹಾಕಿರಬಹುದು, ಎಷ್ಟೇ ವೇಷಭೂಷಣಗಳು ಹಾಕಿರಬಹುದು, ಸ್ತ್ರೀಯು ಶೋಭಿಸೋದಿಲ್ಲ. ಹಾಗೆ ಸಜ್ಜನರಲ್ಲಿಯೂ ಆ ಅಮ್ಮನವರು ಹೇಗಿರ್ತಾಳೆ ಅಂತ ಹೇಳಿದರೆ ಲಜ್ಜಾರೂಪಿಣಿಯಾಗಿ ಇರ್ತಾಳೆ. ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ನೀವು ಈ ಶ್ಲೋಕವನ್ನು ಕೇಳಿರ್ತೀರಿ. ಅದೇ ತರಹ ಯಾ ಶ್ರೀ ಸ್ವಯಂ ಸುಕೃತಿನಾಂ ಭವನೇಶ್ವಲಕ್ಷ್ಮೀ ಪಾಪಾತ್ಮನಾಂ ಕೃತಧಿಯಾಂ ಹೃದಯೇಷು ಬುದ್ಧಿ ಶ್ರದ್ಧಾ ಸತಾಂ ಕುಲಜನ ಪ್ರಭವಸ್ಯ ಲಜ್ಜಾ ತಾಂ ತ್ವಾಂ ನತಾಸ್ಮಿ ಪರಿಪಾಲಯ ದೇವಿ ವಿಶ್ವಂ ಅಂತ ಇಂದ್ರಾದಿ ದೇವತೆಗಳು ಆ ಜಗಜ್ಜನನಿಯನ್ನು ಸ್ತೋತ್ರ ಮಾಡುವ ಸಂದರ್ಭದಲ್ಲಿಯೂ ಈ ಶ್ಲೋಕದಲ್ಲಿ ಹೇಳ್ತಾರೆ. ಕುಲಜನ ಪ್ರಭವಸ್ಯ ಲಜ್ಜಾ. ಸತ್ಕುಲದಲ್ಲಿ ಹುಟ್ಟಿದಂತಹವರ ದೊಡ್ಡದಾದಂತಹ ಆಭರಣ ಯಾವುದು ಅಂದರೆ ಅದು ಲಜ್ಜೆ. ಆ ಲಜ್ಜೆಯೇ ಅಮ್ಮನವರ ಸ್ವರೂಪ. ಅದು ಇತ್ತು ಅಂದ್ರೇ ನಮಗೆ ಒಳ್ಳೆಯದು ಕೆಲವೊಂದು ಕೆಲಸಗಳಲ್ಲಿ. ಯಾವುದರಲ್ಲಿ ಅಂದರೆ ವಿಶೇಷವಾಗಿ ನೋಡಿ, ಇಂಥ ಸಂದರ್ಭಗಳಲ್ಲಿ ದೊಡ್ಡವರು ನಮಗೆ ಯಾವುದಾದ್ರೂ ಈ ರೀತಿಯಾದ ಒಂದು ಮಾತನ್ನು ಕೇಳಿದಾಗ ಲಜ್ಜೆಯಿಂದಲೇ ಅದರ ಸಮ್ಮತಿಯನ್ನು ತೋರಿಸ್ತೀವಿ. ಇದು ಒಂದು ಕಡೆ. ಇನ್ನೊಂದು ಕಡೆ ತಪ್ಪು ಮಾಡೋಕ್ಕೆ ಹೋಗಲ್ಲ ನಾವು. ತಪ್ಪು ಮಾಡೋದಕ್ಕೆ ಲಜ್ಜೆ ಬೇಕು. ಅಂದರೆ ಲಜ್ಜೆ ಇದ್ದರೆ ಅವರು ಕೂಡಲೇ ತಪ್ಪು ಮಾಡಲ್ಲ. ನಾಚಿಕೆ ಸ್ವಭಾವ, ಸುಳ್ಳು ಹೇಳೋದಕ್ಕೆ ನಾಚಿಕೆ ಪಡಬೇಕು, ಅಧರ್ಮ ಮಾಡೋದಕ್ಕೆ ನಾಚಿಕೆ ಪಡಬೇಕು. ಅದೇ ರೀತಿ ಯಾವುದೋ ತಪ್ಪು ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಾಚಿಕೆ ಪಡಬೇಕು. ಇಲ್ಲಿ ಸಮ್ಮತಿಯನ್ನು ಸೂಚಿಸುವಂಥ ಸಂದರ್ಭದಲ್ಲಿ ನಾಚಿಕೆಯಿಂದ ರೋಮಾಂಚನವಾಯಿತಂತೆ. ಎಷ್ಟು ರೋಮಾಂಚನ ಅಂದರೆ ತಸ್ಯಾಃ ಪ್ರಮೋದ ನಿಚಯೋ ನ ಮಮೌ ಶರೀರೇ. ಆ ದೇಹದಲ್ಲಿ ಹಿಡಿಯಲು ಸಾಧ್ಯವಾಗದಷ್ಟು ರೋಮಾಂಚನವು ಆಕೆಗೆ ಆಯಿತು. ತೇನೈವ ಸಾ ಪ್ರತಿವಚಃ ಪ್ರದದೌ ಪಿತೃಭ್ಯಾಂ ತೇನೈವ ತಾವಪಿ ತಯೋರ್ಯುಗಲಾಯ ಸತ್ಯಂ ಆದಾಯ ವಿಪ್ರಮಪರಂ ಪಿತೃಗೇಹತೋಸ್ಯಾಹ ತೌ ಜಗ್ಮತುಃ ದ್ವಿಜವರೌ ಸ್ವನಿಕೇತನಾಯ. ರೋಮಾಂಚನದ ಮುಖಾಂತರವೇ ಉಭಯ ಭಾರತಿಯು ತನ್ನ ಪ್ರತಿವಚ ಅಂದರೆ ತನ್ನ ಉತ್ತರವನ್ನು
ತಂದೆ ತಾಯಿಗಳಿಗೆ ಹೇಳಿದಳು. ನಾಚಿಕೊಂಡು ಮನಸ್ಸಲ್ಲೇ ತುಂಬ ಸಂತೋಷ ಖುಷಿ ಪಡ್ತಾ ಇರೋದು. ಅದು ತಂದೆ ತಾಯಿ ಅಂದರೆ ಗೊತ್ತಾಗತ್ತೆ, ನನ್ನ ಮಗಳಿಗೆ ಈ ಮದುವೆಯಲ್ಲಿ ಸಮ್ಮತವಿದೆ. ಇದಾಯಿತು. ತೇನೈವ ತಾವಪಿ ತಯೋರ್ಯುಗಲಾಯ ಸತ್ಯಂ ಆದಾಯ ವಿಪ್ರಮಪರಂ. ನನ್ನ ಮಗಳು ಈ ವಿವಾಹಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾಳೆ ಅಂತ ಅವ್ರಿಗೂ ಅದರ ಮಾತಿನ ದಿಟವಾಯಿತು. ಇದಾದರ ಮೇಲೆ ಇವರ ಕಡೆಯಿಂದಲೂ ಒಬ್ಬ ಬ್ರಾಹ್ಮಣನನ್ನು ಆಯ್ಕೆ ಮಾಡಿದರು. ಆ ಬ್ರಾಹ್ಮಣನನ್ನು ಇವರಿಬ್ಬರು ಬಂದಿದ್ರಲ್ಲ ಆ ಕಡೆಯಿಂದ ವಿಶ್ವರೂಪರ ಮನೆಯಿಂದ, ಆ ವಿಶ್ವರೂಪರ ಮನೆಯಿಂದ ಬಂದ ಇಬ್ಬರ ಬ್ರಾಹ್ಮಣರ ಜೊತೆ ಈ ಬ್ರಾಹ್ಮಣನು ಕೂಡ ಹೋಗ್ತಾನೆ. ಹೋಗ್ಬಿಟ್ಟು ನಮಗೆ ಅವ್ರು ಕಳಿಸ್ಕೊಟ್ಟಂತಹ ಯಾವ ಒಂದು ವಿಷಯ ಇತ್ತೋ ಅದಕ್ಕೆ ಸಮ್ಮತಿಯನ್ನು ನಾವು ಸೂಚಿಸ್ತಾ ಇದ್ದೀವಿ ಅಂತ ಹೇಳು ಅಂತ. ಆ ಸಂದರ್ಭದಲ್ಲಿ ನೋಡಿ, ಆ ಕನ್ಯೆಯು ಇನ್ನೂ ಪುಟ್ಟ ಹುಡುಗಿ, ಉಭಯ ಭಾರತಿ, ಸಾಕ್ಷಾತ್ ಸರಸ್ವತಿ. ಏನಾಯಿತು? ಅಸ್ಮಾತ್ ಚತುರ್ದಶ ದಿನೇ ಭವಿತಾ ದಶಮ್ಯಾಂ ಜಾಮಿತ್ರವಾದಿ ಶುಭಯೋಗಯುತೋ ಮುಹೂರ್ತಃ ಏವಂ ವಿಲಿಖ್ಯ ಗಣಿತಾದಿಷು ಕೌಶಲಸ್ಯಾಹ ವ್ಯಾಖ್ಯಾಪರಾಯ ದಿಶತಿ ಸ್ಮ ಸರಸ್ವತೀ ಸಾ. ಅಸ್ಮಾತ್ ಚತುರ್ದಶ ದಿನೇ ಭವಿತಾ ದಶಮ್ಯಾಂ ಜಾಮಿತ್ರವಾದಿ ಶುಭಯೋಗಯುತೋ ಮುಹೂರ್ತಃ. ಅಲ್ಲಿ ಪತ್ರವನ್ನು ಬರೆದು ಆ ಪತ್ರದ ಮುಖಾಂತರವಾಗಿ, ಅಂದರೆ ಆ ಪತ್ರವನ್ನು ಬರೆದು ಆ ಬ್ರಾಹ್ಮಣನನ್ನು ಕರೆದು ಅವನ ಕೈಯಲ್ಲಿ ಕೊಟ್ಟು, ಇಬ್ಬರು ಬಂದಿದ್ದಾರಲ್ಲ ಅವ್ರ ಜೊತೆ ಹೋಗಿ ನಮ್ಮ ಸಮ್ಮತಿಯನ್ನು ಸೂಚನೆ ಮಾಡುವಂಥ ಈ ಪತ್ರವನ್ನು ಕೊಡಿ ಅಂತ ಪದ್ಧತಿ. ಬರೆಯುವಂಥವರು, ಆ ಪತ್ರ ಬರೀತಾರಲ್ಲ ಅವರನ್ನು ಕರೆಸಿದ್ಲಂತೆ ಆ ಹುಡುಗಿ, ಉಭಯ ಭಾರತೀಯು. ಇವತ್ತಿನಿಂದ ಸರಿಯಾಗಿ 14ನೇ ದಿವಸ, ಅಸ್ಮಾತ್ ಚತುರ್ದಶ ದಿನೇ, ಅತ್ಯಂತ ಜ್ಯೋತಿಷ್ಯದಲ್ಲಿ ಪ್ರಾವೀಣ್ಯವನ್ನು ಹೊಂದಿದಂತಹ ಉಭಯ ಭಾರತೀಯು ಇಂದಿನಿಂದ 14ನೇ ದಿನ ದಶಮಿ ಬರುತ್ತೆ. ಆ ದಶಮಿಯ ತಿಥಿಯಲ್ಲಿ ಒಳ್ಳೆ ಮುಹೂರ್ತ ಇದೆ. ಮುಹೂರ್ತವನ್ನು ಮದುವೆಗೆ ನೋಡಬೇಕಾದ್ರೆ ಆ ಲಗ್ನದಲ್ಲಿ, ಆ ಮುಹೂರ್ತದಲ್ಲಿ 7ನೇ ಸ್ಥಾನ ಯಾವುದಿದೆಯೋ ಅದು ಅತ್ಯಂತ ಶುಭಪ್ರದವಾಗಿದೆ. ಜಾಮಿತ್ರವಾದಿ ಶುಭಯೋಗಯುತೋ ಮುಹೂರ್ತಃ. 7ನೇ ಸ್ಥಾನ ಶುದ್ಧವಾಗಿದೆ. ಈ ಮುಹೂರ್ತವು ಶುಭ ನಕ್ಷತ್ರದಿಂದ ಕೂಡಿಕೊಂಡಿದೆ ಅಂತ ಬರೆದು ಆ ಬ್ರಾಹ್ಮಣನ ಕೈಯಲ್ಲಿ ಕೊಡಿ ಅಂತ ತನ್ನ ಮದುವೆಯ ಮುಹೂರ್ತವನ್ನು ಆಕೆ ಪಟ್ಟಂತ ಕೂಡಲೇ ಹೇಳಿದ್ಲಂತೆ. ಇವತ್ತಿನಿಂದ 14 ದಿವಸಗಳಲ್ಲಿ ಬರುವ ದಶಮಿಯಂದು 7ನೇ ಭಾವದಲ್ಲಿ ಅತ್ಯಂತ ಮಂಗಳಕರವಾದ ವಾತಾವರಣವಿದ್ದು ಶುಭ ನಕ್ಷತ್ರದ ಯೋಗವಿದ್ದು ಅವತ್ತೇ ವಿವಾಹ ಮಹೋತ್ಸವ ಅಂತ ಬರೀರಿ. ತೌ ಹೃಷ್ಟಪುಷ್ಟಮನಸೌ ವಿಹಿತೇಷ್ಟಕಾರ್ಯೌ ಶ್ರೀ ವಿಶ್ವರೂಪ ಗುರುಮುತ್ತಮಮೈಕ್ಷಿಷಾತಾಂ ಸಿದ್ಧಂ ಸಮೀಹಿತಮಿತಿ ಪ್ರಥಿತಾನುಭಾವಃ ದೃಷ್ಟ್ವೈವ ತನ್ಮುಖಮಸಾವಥ ನಿಶ್ಚಿಕಾಯ. ತೌ ಹೃಷ್ಟಪುಷ್ಟಮನಸೌ, ಆ ಇಬ್ಬರು ಬ್ರಾಹ್ಮಣರು ಅಪ್ಪ ಬಂದ ಕೆಲಸ ಚೆನ್ನಾಗಾಯಿತು ಅಂತ ತಮ್ಮ ಇಷ್ಟ ಕಾರ್ಯವು ಸಿದ್ಧಿಸ್ತು ಅಂತ ಹರ್ಷಗೊಂಡರು. ತುಂಬ ಸಂತೋಷವಾಯಿತು. ಅವರ ಆ ಸಂತೋಷ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಮುಖದಲ್ಲಿ ಅಂದರೆ, ವಿಶ್ವರೂಪರ ತಂದೆಯವರು ನೋಡಿದ ಕೂಡಲೇ ಇವರು ಕೆಲಸವನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಅಂತ ವ್ಯಕ್ತವಾಗ್ತಾ ಇತ್ತು ಆ ಇಬ್ಬರು ಬ್ರಾಹ್ಮಣರ ಮುಖ ಚೆಹರೆಯನ್ನು ನೋಡಿದಾಗ. ಆ ಮಹಾತ್ಮರು ಅವರ ಮುಖಚರ್ಯದಿಂದಲೇ
ತಮ್ಮ ಇಷ್ಟವು ಸಿದ್ಧಿಸ್ತು ಅಂತ ಹೇಳಿ ವ್ಯಕ್ತಪಡಿಸಿದ್ರಂತೆ. ತೌ ಹೃಷ್ಟಪುಷ್ಟಮನಸೌ ವಿಹಿತೇಷ್ಟಕಾರ್ಯೌ ಶ್ರೀ ವಿಶ್ವರೂಪ ಗುರುಮುತ್ತಮಮೈಕ್ಷಿಷಾತಾಂ ಸಿದ್ಧಂ ಸಮೀಹಿತಂ ಇತಿ ಪ್ರಥಿತಾನುಭಾವಃ ದೃಷ್ಟ್ವೈವ ತನ್ಮುಖಮಸಾವಥ ನಿಶ್ಚಿಕಾಯ ಅನ್ಯಸ್ವಹಸ್ತಗತಪತ್ರಮದಾತ್ಸಪತ್ರಂ ದೃಷ್ಟ್ವಾ ಜಹಾಸ ಸುಖವಾರಿ ನಿಧೌ ಮಮಜ್ಜ ವಿಪ್ರಾನ್ಯಥೋಚಿತಮಪೂಜಯತ್ ಆಗತಾಂಸ್ತಾನ್ನತ್ವಾ ಶುಭಾದಿಭಿರಯಂ ಬಹುವಿತ್ತಲಭ್ಯೈಃ ಅನ್ಯಸ್ವಹಸ್ತಗತಪತ್ರಮದಾತ್ಸಪತ್ರಂ. ಇಬ್ಬರು ಬ್ರಾಹ್ಮಣರ ಜೊತೆ ಇನ್ನೊಬ್ಬ ಬಂದಿದ್ನಲ್ಲ, ಅವನ ಕೈಯಲ್ಲಿ ಒಂದು ಪತ್ರವಿತ್ತು. ಆ ಪತ್ರವನ್ನು ಇವರ ಕೈಯಲ್ಲಿ ಕೊಟ್ಟ. ತನ್ನ ಕೈಯಲ್ಲಿ ಇದ್ದ ಪತ್ರವನ್ನು ವಿಶ್ವರೂಪರಿಗೆ ಕೊಟ್ಟಾಗ ಅತ್ಯಂತ ಸಂತೋಷದಿಂದ ಆ ಒಂದು ಪುಸ್ತಕವನ್ನು, ಆ ಪತ್ರವನ್ನು ಇಟ್ಟು ಹಿಂಗೆ ಓದಿದ ಕೂಡಲೇ ಆನಂದವೆಂಬ ಸಮುದ್ರದಲ್ಲಿ ಮುಳುಗಿಬಿಟ್ರು. ದೃಷ್ಟ್ವಾ ಜಹಾಸ ಸುಖವಾರಿ ನಿಧೌ ಮಮಜ್ಜ. ಸುಖ ಅಂದರೆ ಸಂತೋಷ, ಸಂತೋಷ ಅಂದರೆ ಆನಂದ, ಆನಂದವಾರಿ ನಿಧಿ ಅಂದರೆ ಆನಂದ ಸಾಗರ, ಮಮಜ್ಜ ಅಂದರೆ ಮುಳುಗುಬಿಟ್ಟ. ತಂದೆಗೆ ಯಾವಾಗಲೂ ಮಗನ ಏಳಿಗೆ ಅಂದರೆ ಅಷ್ಟು ಖುಷಿಯಾಗತ್ತಲ್ವಾ. ವಿಪ್ರಾನ್ಯಥೋಚಿತಮಪೂಜಯತ್. ಆ ವಿಪ್ರರನ್ನು ಯಥೋಚಿತವಾಗಿ ಅಪೂಜಯತ್, ಪೂಜಿಸಿ ಬೆಲೆಬಾಳುವಂತಹ ಅನೇಕ ವಸ್ತುಗಳನ್ನು ಕೊಟ್ಟು ನತ್ವಾಂ ಶುಕಾದಿಭಿರಯಂ ಬಹುವಿತ್ತಲಭ್ಯೈಃ. ಅಂಶುಕಗಳು, ವಸ್ತ್ರಗಳು, ಆಭರಣಗಳು, ದಕ್ಷಿಣೆಗಳು ಇವೆಲ್ಲವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ ತುಂಬ ಸಂತೋಷ ಕೆಲಸವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅಂತ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾರೆ. ಪಿತ್ರಾನುಶಿಷ್ಟವಸುಧಾಸುರಶಂಸಿತೇನ ವಿಜ್ಞಾಪಿತ ಸುಖಮವಾಪಸ ವಿಶ್ವರೂಪಃ ಕಾರ್ಯಾಣ್ಯಥಾ ಪೃಥಗಾತ್ಮಜನಾನ್ ಸಮೇತಾನ್ ಬಂಧುಪ್ರಿಯ ಪರಿಣಯೋಚಿತ ಸಾಧನಾಯ. ತಮ್ಮ ಬಂಧು ಜನರೆಲ್ಲರನ್ನ ಬರಮಾಡಿಕೊಂಡು ವಿವಾಹಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಮಾಡುವುದಕ್ಕೆ ಪ್ರತ್ಯೇಕವಾಗಿ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟ ಆ ವಿಶ್ವರೂಪರ ತಂದೆ. ಮೌಹೂರ್ತಿಕೈರ್ಬಹುಭಿರೇತ್ಯ ಮುಹೂರ್ತಕಾಲೇ ಸಂದರ್ಶಿತೆ ದ್ವಿಜವರೈರ್ಬಹುವಿದ್ಭಿಃ ಇಷ್ಟೈಃ ಮಾಂಗಲ್ಯವಸ್ತು ಸಹಿತೋಖಿಲಭೂಷಣಾಢ್ಯಃ ಸಪ್ರಾಪದಕ್ಷತತನುಃ ಪೃಥುಷೋಣತೀರಂ. ಜ್ಯೋತಿಷ್ಶಾಸ್ತ್ರದ ವಿದ್ವಾಂಸರನ್ನು ಕರೆಸ್ಕೊಂಡು ಒಳ್ಳೆಯ ಮುಹೂರ್ತವನ್ನು ಪ್ರಯಾಣಕ್ಕಾಗಿ ಹೇಳಿ ಅಂತ ಹೇಳ್ದ. ಅವರೆಲ್ಲ ತುಂಬ ಜನ ಬಂದು ಎಲ್ಲ ಲೆಕ್ಕಾಚಾರ ಎಲ್ಲವನ್ನು ಮಾಡಿ ಒಂದು ಮುಹೂರ್ತವನ್ನು ಹೇಳಿದರು. ಆ ಮುಹೂರ್ತದಲ್ಲಿ ಅತ್ಯಂತ ಮಂಗಳಕರವಾದ ವಸ್ತುಗಳನ್ನು ವಿವಾಹಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ವಸ್ತುಗಳನ್ನು ತೆಗೆದುಕೊಂಡು ಬಂಧು ಜನರ ಜೊತೆಯಲ್ಲಿ ಸಕಲ ಭೂಷಣಗಳನ್ನು, ಆಭರಣಗಳನ್ನು, ವಸ್ತುಗಳನ್ನೆಲ್ಲವನ್ನು ಧಾರಣೆ ಮಾಡಿಕೊಂಡು ದಿಬ್ಬಣವನ್ನು ಹೊರಟಿದ್ದಾನೆ ವಿಶ್ವರೂಪರ ತಂದೆ. ಎಲ್ಲಿಗೆ? ಕನ್ಯೆಯ ಮನೆಗೆ ವಿವಾಹಕ್ಕಾಗಿ. ಆ ದಿಬ್ಬಣ ಎಲ್ಲಿ ಹೋಗಿ ಸೇರ್ತು? ಪೃಥುಷೋಣ ತೀರಂ, ಶೋಣಾ ನದಿ ತೀರಕ್ಕೆ ಹೋಗಿ ಕ್ಷೇಮವಾಗಿ ಎಲ್ಲರೂ ಬಂದರು. ಶೋಣಸ್ಯ ತೀರಮುಪಯಾತಮುಪಾಶೃಣೋತ್ಸಹ ಜಾಮಾತರಂ ಬಹುವಿಧಂ ಕಿಲ ವಿಷ್ಣುಮಿತ್ರಃ ಪ್ರತ್ಯುಜ್ಜಗಾಮ ಮುಮುದೇ ಪ್ರಿಯದರ್ಶನೇನ ಪ್ರಾವೀವಿಶದ್ಗೃಹಮಮುಂ ಬಹುವಾದ್ಯಘೋಷೈಃ. ಮದುವೆಯವರೆಲ್ಲ ಬಂದಿದ್ದಾರೆ, ನದಿ ತೀರದಲ್ಲಿ ಬಂದು ಸೇರಿದ್ದಾರೆ ಕ್ಷೇಮವಾಗಿ ಅಂತ ಆ ಸುದ್ದಿಯನ್ನು
ವಿಷ್ಣುಮಿತ್ರ ಉಭಯ ಭಾರತಿಯ ತಂದೆ ಕೇಳಿಕೊಂಡಿದ್ದಾನೆ. ವಿಶೇಷವಾಗಿ ತುಂಬ ಉತ್ಸುಕದಿಂದ ಆ ಅಳಿಯನನ್ನು ನೋಡಬೇಕು, ಅವ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿದ್ವಲ್ಲ, ಹೇಗಿದ್ದಾನೆ ನಮ್ಮ ಅಳಿಯ ನೋಡಬೇಕು ಅಂತ ಕುತೂಹಲ. ಅಳಿಯ ಬಂದ ಅಂದಿದ್ದ ಕೂಡಲೇ ಪ್ರತ್ಯುಜ್ಜಗಾಮ ಮುಮುದೇ ಪ್ರಿಯ ದರ್ಶನೇನ ಪ್ರಾವೀವಿಷದ್ಗೃಹಮಮುಂ ಬಹುವಾದ್ಯ ಘೋಷೈ. ಮಂಗಳವಾದ್ಯಗಳು, ಪಂಚವಾದ್ಯಗಳು, ಮಂಗಲಕರವಾದ ವಾದ್ಯಗಳು ಎಲ್ಲವನ್ನ ತೆಗೆದುಕೊಂಡು ಆ ಶೋಣಾ ನದಿ ತೀರಕ್ಕೆ ಹೋಗಿ ಶೋಣಾ ತೀರದಿಂದ ಎಲ್ಲರನ್ನ ಮಂಗಳಘೋಷದೊಂದಿಗೆ ವೇದಗಳೊಂದಿಗೆ ತನ್ನ ಮನೆಗೆ ಬರಮಾಡಿಕೊಂಡಿದ್ದಾನೆ. ಅತ್ಯಂತ ಸಂತೋಷವಾಗಿ ದತ್ವಾಸನಂ ಮೃದುವಚ ಸಮುದೀರ್ಯ ತಸ್ಮೈ ಪಾದ್ಯಂ ದದೌ ಸ ಮಧುಪರ್ಕಮನರ್ಘಪಾತ್ರೇ ಅರ್ಘ್ಯಂದದಾವಹಮಿಯಂ ತನಯಾ ಗೃಹಾಸ್ತೆ ಗಾವೋ ಹಿರಣ್ಯಮಖಿಲಂ ಭವದೀಯಮೂಚೆ. ಆಸನವನ್ನು ಕೊಟ್ಟು ಮೃದುವಾದ ಮಾತುಗಳನ್ನು ಆಡಿ ಅತ್ಯಂತ ಸಂತೋಷದಿಂದ ಬಂದಂತಹ ಅಳಿಯನಿಗೆ ಪಾದ್ಯವನ್ನು ಕಾಲನ್ನು ತೊಳೆದು ಮಧುಪರ್ಕಾದಿಗಳನ್ನು ವಸ್ತ್ರಾದಿಗಳನ್ನೆಲ್ಲವನ್ನು ಕೊಟ್ಟು ಕೈಗೆ ನೀರನ್ನು ಕೊಟ್ಟು ಆಚಮನಕ್ಕೆ ನೀರನ್ನು ಕೊಟ್ಟು ಸಕಲ ವಿಧವಾದ ಉಪಚಾರಗಳನ್ನೆಲ್ಲ ಮಾಡಿ ಗಾವಹ ಹಿರಣ್ಯಂ ಅಖಿಲಂ ಭವದೀಯ ಮೂಚೆ. ನಮ್ಮ ಹತ್ರ ಇರುವಂಥ ಈ ಗೋಸಂಪತ್ತು, ಈ ಬಂಗಾರ ನನ್ನ ಮಗಳಿಂದ ಹಿಡಿದು ಎಲ್ಲವೂ ನಿಮ್ಮದೇಯಾ ಅಂತ ಹೇಳಿದ್ದಾನೆ. ಅದಾದ ಮೇಲೆ ಏನಾಯಿತು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಪ್ರಿಯ ಬಂಧುಗಳೇ, ಆ ವಿವಾಹಕ್ಕಾಗಿ ಏನೇನೋ ತಯಾರಿಗಳೆಲ್ಲ ಮಾಡಿಕೊಂಡು ಶುಭಪ್ರದವಾದ ವಿವಾಹ ಮಂಡನ ಮಿಶ್ರರದ್ದು ಮತ್ತು ಉಭಯ ಭಾರತೀಯವರದ್ದು, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳಿ ಇವತ್ತಿನ ಈ ವಾಕ್ಕುಸುಮಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಳೋಣ. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ನಮಾಮಿ ಶಂಕರಂ